ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದ್ದೀನಿ ಮ್ಯಾಂಗೋ ಫೇವ್ರೇಟ್ ಆಲ್ಮೋಸ್ಟ್ ಎಲ್ಲರದ್ದು ಫುಡ್. ಅದನ್ನು ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಬೈ. ಸೊ ಮೊದಲಿಗೆ ನಾವು ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡು ಅದನ್ನು ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಮತ್ತು ಚಿಕನನ್ನು ಒಂದು 2ರಿಂದ 3 ಸರಿ ತೊಳೆದು ಇಟ್ಕೊಂಡಿರಿ. ಅದಾದಮೇಲೆ ಇದಕ್ಕೆ ಎಂಥ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ತುಪ್ಪ ಬೇಕು, ಮತ್ತು ಗೋಡಂಬಿ, ಮತ್ತು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಮೇಯ್ನ್ ಬೆಲ್ಲ ಬೇಕು. ಮತ್ತು ನೀವು ಚಿಕನ್ ಎಂತ ತೊಳೆದು ಇಟ್ಕೊಂಡಿರ್ತೀರಾ, ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟಿದೆ. ಅದಕ್ಕೆ ಫಸ್ಟ್ ಸ್ವಲ್ಪ ಅರಶಿನ ಹಾಕಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿ. ಕೊತ್ತಂಬರಿ ಪುಡಿ ಒಂದು ಸ್ಪೂನಷ್ಟು, ನಿಮ್ಮ ಚಿಕನ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಜಾಸ್ತಿ ತಗೊಂಡ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಚೂರಾಚೆ ಈಚೆ ಆದರೆ 1 ಸ್ಪೂನಷ್ಟು. ಮತ್ತು 1 ಸ್ಪೂನಷ್ಟು ಮೆಣಸಿನ ಹುಡಿ ತಗೊಳ್ಳಿ, ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ಅಂತ ಹೇಳಿ. ಅದಾದಮೇಲೆ ಗರಂ ಮಸಾಲ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು. ನೀವು ಬೇಕಾದರೆ ಜೀರಿಗೆ ಪೌಡರೆಲ್ಲ ಆ್ಯಡ್ ಮಾಡ್ಬೋದು. ನಾನು ಜೀರಿಗೆ ಪೌಡರ್ ಇರಲಿಲ್ಲ, ಸೊ ಹಾಗೆ ಆ್ಯಡ್ ಮಾಡಲಿಲ್ಲ. ಮತ್ತು ಕಸೂರಿ ಮೇಥಿ ಇದು ಸೊ ಆಪ್ಷನಲ್, ಬೇಕಂತ ಇಲ್ಲ, ಬಟ್ ನಾನು ಆ್ಯಡ್ ಮಾಡಿದ್ದೆ. ಅದಾದಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಮತ್ತು 1 ಇಡೀ ಲಿಂಬೆಹಣ್ಣು ತಗೊಂಡು ಅದರ ರಸ ಹಾಕ್ಕೊಳ್ಳಿ. ಅದನ್ನು ಹಾಕಿ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಉಪ್ಪು ಬೇಕು ಚೂರು ಹಾಕಿ, ಮತ್ತು ಪುನಃ ಮಸಾಲೆಗೆ ಸ್ವಲ್ಪ ಆ್ಯಡ್ ಮಾಡಲಿಕ್ಕಿದೆ. ಸೊ ಹಾಗೆ ಒಂದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ನೀವು ಇಡಬೇಕು. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮುಕ್ಕಾಲು ಗಂಟೆ, ಜಾಸ್ತಿ ಇಟ್ಟರೆ ಪರವಾಗಿಲ್ಲ, ಬಟ್ ತುಂಬ ಕಮ್ಮಿ ಟೈಮ್ ಇಡಬೇಡಿ. ಸೊ ಹಾಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಪ್ಯಾನ್ ತಗೊಳ್ಳಿ. ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಕೊಂಡು, ಪ್ಯಾನ್ ಬಿಸಿ ಆದಮೇಲೆ ನೀವೆಂತ ಆವಾಗ ನಾನು ಹೇಳಿದೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹುರಿದು ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಳ್ಳೆ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ. ಬಿಕಾಸ್ ಇದು ಲಾಸ್ಟಿಗೆ ನಮಗೆ ಆ್ಯಡ್ ಮಾಡಲಿಕ್ಕಿರೋದು, ಬಟ್ ಫಸ್ಟಿಗೆ ನಾವು ಅದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಬಂದು ಮೆಣಸಿನ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗಬೇಕು ಸ್ವಲ್ಪ. ಇದನ್ನೊಂದು 5 ನಿಮಿಷ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವ ತನಕ ಆದಮೇಲೆ ಒಂದು ಪಾತ್ರೆಗೆ ನೀವು ತೆಗೆದಿಟ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಡಿಲೀಷಿಯಸ್ ಫುಡ್ ಇದು, ನನ್ನ ಚಾನಲಲ್ಲಿ ಇನ್ನೂ ಕೂಡ ಇದೆ. ಮತ್ತು ಆವಾಗಲೇ ನೀವು ನೆನೆಸಿಟ್ಟಿದ್ರಲ್ಲ ಆ ಬ್ಯಾಡಗಿ ಮೆಣಸಿನ್ಕಾಯನ್ನು ಕಡ್ದಿಟ್ಕೊಳ್ಳಿ. ಅದಕ್ಕೆ ಎಂತ ಸಹ ಆ್ಯಡ್ ಮಾಡಲಿಕ್ಕಿಲ್ಲ. ಅದಾದಮೇಲೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ, ನೀವೆಂತ ಕಡ್ದಿಟ್ಟಿದ್ರಿ ಮಸಾಲ ಅದನ್ನು ಹಾಕಿ ಒಂದು 10 to 15 ಮಿನಿಟ್ಸ್ ಒಳ್ಳೆ ಫ್ರೈ ಕೊಡಬೇಕು ನೀವು. ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ನೀವು ಮತ್ತೆ ಚಿಕನ್ ಆ್ಯಡ್ ಮಾಡಿ ಆದಮೇಲೆ ಸಹ ಆ್ಯಡ್ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಹೋಗಿ ನೋಡಲಿಲ್ಲ, ಪ್ಲೀಸ್ ಹೋಗಿ ನೋಡಿ ವಿಡಿಯೋಸ್. ಮತ್ತು ಇದು ಅರ್ಧ ಗಂಟೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಈ ಚಿಕನನ್ನು ಈ ಟೈಮಲ್ಲಿ ಆ್ಯಡ್ ಮಾಡಬೇಕು ನಾವು. ಆ್ಯಕ್ಚುಲಿ ಅದು ಮಸಾಲೆ ಹೇಗೆ ಅಂದರೆ ಅದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಒಳ್ಳೆ ಫ್ರೈ ಮಾಡಬೇಕು. ಅದಾದಮೇಲೆ ನೀವು ಚಿಕನ್ ಆ್ಯಡ್ ಮಾಡಬೇಕು. ಇದು ತುಂಬ ಸುಲಭ ರೆಸಿಪಿ. ಯಾವುದೇ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಜಾಸ್ತಿ ಕಡಿಲಿಕ್ಕಾಗಲಿ ಎಂತ ಇಲ್ಲ. ಈ ಥರ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವು ಬೇಕಾದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು. ಯಾಕೆಂದರೆ ಎಲ್ಲರಿಗೆ ಕೂಡ ಚಿಕನ್ ಉರುವಲ್ ಅಂದರೆ ತುಂಬ ಫೇವ್ರೆಟ್. ನಿಮಗೆ ನೀರು ದೋಸೆ ಒಟ್ಟಿಗೆ, ಅನ್ನದೊಟ್ಟಿಗೆ ಸಹ ಒಳ್ಳೆ ಆಗ್ತದೆ, ತುಂಬ ಟೇಸ್ಟ್ ಇರ್ತದೆ. ಈಗ ಒಂದು 20 ಮಿನಿಟ್ಸ್ ಒಳ್ಳೆ ಫ್ರೈ ಮಾಡಿ ಆದಮೇಲೆ ಈ ಥರ ಬರ್ತದೆ ನೋಡಿ, ಸ್ವಲ್ಪ ನೀರಿದೆ. ಸೊ ಲಾಸ್ಟ್ ಆಗುವಾಗ ನಾವು ಒಂದು ಬೆಲ್ಲದು ತುಂಡು ಹಾಕಬೇಕು. ಪುಡಿ ಮಾಡಿ ಸಾಕ್ಬೋದು, ಬಟ್ ಕರಗ್ತದಲ್ಲ ಅಂತೇಳಿ ನಾನು ಹಾಗೆ ಹಾಕಿದ್ದೆ. ಅದು ಕರಗಲಿಕ್ಕೆ ಅದಾದಮೇಲೆ ಒಂದು 10 ನಿಮಿಷ ಪುನಃ ಒಮ್ಮೆ ಬೇಯಿಸಿ ನೋಡಿ. ಈ ಥರ ಬರಬೇಕು, ಅಂದರೆ ನೀರಿನ ಅಂಶ ಸ್ವಲ್ಪ ಹೋಗಬೇಕು. ಅದಾದಮೇಲೆ ನೀವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಗೋಡಂಬಿ ಎಲ್ಲ, ಅದನ್ನೆಲ್ಲ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಒಳ್ಳೆ ಮಿಕ್ಸ್ ಕೊಟ್ಟು ಬೇಯಿಸಿ. ಅದಾದಮೇಲೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಇರ್ತದಲ್ಲ ಅದನ್ನು ಹಾಕಿ ನೋಡಿ. ಫೈನಲಿ ಚಿಕನ್ ಉರುವಲ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಸೊ ನಾನು ಟ್ರೈ ಮಾಡಿದ್ದು ತುಂಬ ಚೆಂದ ಇತ್ತು. ಹಾಗೂ ಮತ್ತು ತುಂಬ ಸಿಂಪಲ್ ರೆಸಿಪಿ, ಏನು ಕಷ್ಟ ಇಲ್ಲ ನಿಮಗೆ, ಆರಾಮ್ಸೆ ಮಾಡ್ಕೊಳ್ಬೋದು. ಏನು ಈರುಳ್ಳಿ ಬೆಳ್ಳುಳ್ಳಿ ತುಂಬ ಕಡಿಬೇಕು ಎಂತ ಇಲ್ಲ. ನೀವು ಸಹ ಒಮ್ಮೆ ಟ್ರೈ ಮಾಡಿ, ಮತ್ತು ಹೇಗೆ ಆಗಿದೆ ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು.